ಸಮಾಚಾರ? ಇಲ್ಲಿವರೆಗೂ ಎಷ್ಟು ಕೇಸ್ ವಾದ ಮಾಡಿದ್ಯಾ? ಎಷ್ಟು ಗೆದ್ದಿದ್ಯಾ? 99 ಕೇಸ್ ಗೆದ್ದಿದ್ದೀನಿ. ಓ, ಸೊ 100ನೇ ಕೇಸಿಗೆ ಹತ್ರದಲ್ಲೇ ಇದೆಯಾ ಅಂತಾಯ್ತು. ಆದಷ್ಟು ಬೇಗ ನೀನ್ 100ನೇ ಕೇಸು ಗೆಲ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನಾಯ್ತು ಸತ್ಯ? ಬಂದಾಗ ಚೆನ್ನಾಗೇ ಇದೆಯಲ್ಲ, ಮತ್ತೆ ಈಗೇನಾಯ್ತು? ಸಡನ್ ಆಗಿ ಡಲ್ ಆಗ್ಬಿಟ್ಟಿಯಲ್ಲ. ಏನೋ ಊಹಿಸ್ಕೊಂಡು ಬಂದಿದ್ದೆ, ಇನ್ನೇನೋ ಆಸೆ ಪಟ್ಟು ಬಂದೆ. ಇಲ್ಲಿಗೆ ಬಂದ್ಮೇಲೇನೆ ಹಾಗೆ ಆಸೆ ಪಡಬಾರ್ದು ಅಂತ ಗೊತ್ತಾಯ್ತು. ಊಹೆ ಅಂದವಾಗಿರುತ್ತೆ, ಮಧುರವಾಗಿರುತ್ತೆ. ವಾಸ್ತವ ಅಯೋಮಯವಾಗಿರುತ್ತೆ, ಕಹಿಯಾಗಿರುತ್ತೆ. ಏನ್ ಮಾತಾಡ್ತಿದ್ಯಾ ಸತ್ಯ? ಸಡನ್ ಆಗಿ ಕವಿ ಹಾಗೆ ಕವಿತೆ ಹೇಳ್ತಿದ್ಯಾ? ಭಗ್ನವಾದ ಮನಸ್ಸಿನಿಂದ ಇಂಥ ಮಾತುಗಳೇ ಬರೋದು. ಅದರಲ್ಲಿರೋ ಭಾವ ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ, ಎದುರುಗಡೆ ಇರೋರಿಗೆ ಅರ್ಥ ಆಗಲ್ಲ. ಭಗ್ನ ಆಗಿರೋ ಮನ್ಸ ಯಾರ್ದು? ನಿಂದ? ಯಾಕೆ? ಏನಾಯ್ತು? ನಥಿಂಗ್, ಏನಿಲ್ಲ ಬಿಡು. ಮನಸ್ಸು ಒಳಗಿರೋ ನೋವು ಹೊರಗಡೆ ಬರ್ತಾ ಇದ್ರೆ ನೀನು ಏನೂ ಇಲ್ಲ ಅಂತಿದ್ಯಲ್ಲ. ಹೌದು, ನಿನ್ಗೆ ವೆಜ್ ಮಂಚೂರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು, ನನ್ನ ಇಷ್ಟಗಳು ಇನ್ನೂ ನೆನ್ಪಿದ್ಯಾ ನಿಂಗೆ? ನೆನಪಿದೆ ಅವನಿ. ನಿನ್ನ ಇಷ್ಟಗಳನ್ನು ಮರ್ತಿಲ್ಲ, ನಿನ್ನೂ ಮರ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡು. ನಿನ್ಗೆ ಮದುವೆ ಆಯ್ತು ಅಂದೆ ಅಲ್ವಾ? ಅಷ್ಟಕ್ಕೂ ಯಾವಾಗಾಯ್ತು? 6 ವರ್ಷ ಆಯ್ತು. ಮಗಳು ಕೂಡ ಇದ್ದಾಳೆ. ಇಸ್ ಇಟ್? ನನ್ನ ಭಾವನ ಹೆಸರು ಶ್ರೀಕರ್. ನನ್ನ ಭಾವಂಗೆ ನಾನು ಅಂದ್ರೆ ಪ್ರಾಣ. ನನಗೂ ನನ್ನ ಭಾವ ಅಂದ್ರೆ ಪ್ರಾಣ, ದೈವ, ಸರ್ವಸ್ವ. ನಮ್ಮಿಬ್ರಿಗೂ ಭಗವಂತ ಬಂಗಾರದಂತ ಮಗಳನ್ನ ಕೊಟ್ಟಿದ್ದಾನೆ. ಹೆಸರು ಅಕ್ಷಯ. ಅಕ್ಷಯ, ನೈಸ್ ನೇಮ್. ಹೆಸರಿಗೆ ತಕ್ಕ ಹಾಗೆ ಅಕ್ಷಯ ಪಾತ್ರೆ ತರದವಳು. ಓಹ್, ಗುಡ್. 1 ಮಿನಿಟ್ ಸತ್ಯ, ನಮ್ಮ ಯಜಮಾನ್ರ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಸಡನ್ ಆಗಿ ಸ್ವಿಚ್ ಆಫ್ ಆಯ್ತಲ್ಲ. ಒಳಗಡೆ ಏನಾದರೂ ಚಾರ್ಜರ್ ಇದ್ರೆ ಚಾರ್ಜ್ಗೆ ಇಟ್ಬಿಟ್ಟು ಬರ್ತೀನಿ. ಪ್ಲೀಸ್. ಅವನಿ ಮೇಲೆ ನೀನು ತುಂಬಾನೇ ಆಸೆಗಳನ್ನ ಇಟ್ಕೊಂಡಿದ್ದೆ. ಅವಳಿಗೆ ಮದುವೆ ಆಗೋಗಿದೆ. ಯು ಆರ್ ಬ್ಯಾಡ್ ಲಕ್ ಸತ್ಯ. ನಾವು ಕಾಲೇಜಿಂದ ಹೋಗ್ಬೇಕಾದ್ರೆ ನಾನು ಹೇಳಿದೆ ಅವನಿಗೆ ಆದಷ್ಟು ಬೇಗ ನಿನ್ನ ಲವ್ ಬಗ್ಗೆ ಹೇಳ್ಬಿಡೋ ಅಂತ. ಅವಾಗ ನೀನು ಕೇಳಲೇ ಇಲ್ಲ. ಇವಾಗ ನಿನಗೆ ಅವಕಾಶ ಇಲ್ಲ. ನನ್ನ ಪ್ರೀತಿ ವಿಷಯನ ಈ ಪತ್ರದ ಮೂಲಕ ತಿಳಿಸ್ಬೇಕು ಅಂತ ತಗೊಂಡು ಬಂದಿದ್ದೆ. ಇವಾಗ ಅವಳಿಗೆ 6 ವರ್ಷದ ಮಗಳಿದ್ದಾಳೆ ಅಂತ ಗೊತ್ತಾದ ಮೇಲೆ ನನ್ನ ಪ್ರೀತಿನ ನನ್ನಲ್ಲೇ ಸಮಾಧಿ ಮಾಡ್ಕೊಳ್ಳೋದು ತಪ್ಪಲ್ಲ. ಭಾವ ನಂಗೋಸ್ಕರ ಎಷ್ಟು ಸಲ ಟ್ರೈ ಮಾಡಿದಾನೋ ಏನೋ. ಯಾವುದೇ ವಿಷಯನಾದರೂ ಮನಸ್ಸಿನ ಒಳಗಡೆ, ಮನೆ ಒಳಗಡೆ ಮುಚ್ಚಿಡಬಾರ್ದು ಅಂತ ಇವಾಗ ಅರ್ಥ ಆಯ್ತು. ಅರೆ, ಅವನಿ, ಇಟ್ಸ್ ಮೈನ್. ಏನದು? ಲೆಟರ್. ಏನಿದೆ ಅದರಲ್ಲಿ? ನನ್ನ ಲೈಫಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಮ್ಯಾಟರ್. ಟೆನ್ಷನಲ್ಲಿ ಬಂದು ಕಿತ್ಕೊಂಡ್ಯಲ್ಲ, ನಾನು ಓದ್ಬಾರ್ದಾ? ಓದೋದಕ್ಕೆ ನಿಂಗೆ ಇದು ಸಮಯ ಅಲ್ಲ. ಮತ್ತೆ ಯಾವಾಗ ಓದ್ಬೋದು? ಇನ್ಯಾವತ್ತಿಗೂ ಓದಬಾರ್ದು. ಏನೋ ಇವತ್ತು ನೀನು ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ. ಅವತ್ತು ನಾನು ನೋಡಿದ ಸತ್ಯಾಗೂ ಇವತ್ತು ನಾನು ನೋಡ್ತಾ ಇರೋ ಸತ್ಯಾಗೂ ತುಂಬಾ ವ್ಯತ್ಯಾಸ ಕಾಣಿಸ್ತಿದೆ. ಪರಿಸ್ಥಿತಿಗಳ ಪ್ರಕಾರ
ಮನುಷ್ಯರು ಬದಲಾಗ್ತಾ ಇರ್ತಾರಲ್ವಾ ಅವರು. ಸರಿ ಓಕೆ, ಅಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹಸ್ಬೆಂಡ್ ಜೊತೆ ಮಾತಾಡಿ ಬೇಗ ಬಂದ್ಬಿಡು. ಚಿಂಟು, ವಾಟ್? ನನ್ ಕೂಡ ನಿಮ್ ಜೊತೆ ಆಟಕ್ಕೆ ಸೇರಿಸ್ಕೊಳ್ಳಿ, ನಾನು ಬರ್ತೀನಿ. ನೋ. ಯಾಕೆ? ಯಾಕಂದ್ರೆ ಐ ಡೋಂಟ್ ಲೈಕ್ ಯೋರ್ ಫೇಸ್. ಏನಂದೆ? ಹೌದು, ನಿನ್ನ ಫೇಸು ಇಷ್ಟ ಇಲ್ಲ, ನಿನ್ನ ಬುದ್ಧಿನೂ ಇಷ್ಟ ಇಲ್ಲ. ಹಾಗನ್ಬಾರ್ದು ಚಿಂಟು, ತಪ್ಪು. ನನ್ನ ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಬೇರೆ ಮಾತಾಡಲ್ಲ ಅಕ್ಷಯ. ಎಲ್ಲ ಫೇಸ್ ಟು ಫೇಸ್. ಹಾಗಾದ್ರೆ ಇವಾಗ ಏನು? ನಾನು ಅಕ್ಷಯನ್ ಜೊತೆನೇ ಆಡ್ತೀನಿ, ನಿನ್ನ ಸೇರಿಸ್ಕೊಳ್ಳಲ್ಲ. ದಟ್ಸ್ ಆಲ್. ಶೌರ್ಯನ್ ಕೂಡ ಸೇರಿಸ್ಕೊಳ್ಳೋಣ ಪಾಪ. ನೋ ವೇ. ಅಕ್ಷಯ ಇಸ್ ಅ ಗುಡ್ ಗರ್ಲ್, ಶೌರ್ಯ ಇಸ್ ಅ ಬ್ಯಾಡ್ ಗರ್ಲ್. ಶೌರ್ಯ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಬೇಜಾರು ಮಾಡ್ಕೋತಾಳೆ ಪಾಪ. ಸೇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾವು ಆಟ ಆಡೋಣ. ಅಯ್ಯ, ನಾವ್ ಹೀಗೆ ಸುಮ್ಮನೆ ಇದ್ರೆ ಹೇಗ್ ಬಂಗಾರ? ಏನಾದ್ರೂ ಒಂದು ಮಾಡಬೇಕು. ಶತ್ರುಗಳನ್ನ ಚಿಂದಿ ಚಿತ್ರಾನ್ನ ಮಾಡಬೇಕು. ಆ ಚಿಂಟುಗೆ ಹೊಡಿಬೇಕು ನಾನು. ಬಾ ಕೃಷ್ಣ. ಯಾರಿಗೆ? ಆ ಚಿಕಾಗೋ ಚಿಂಟುಗ? ಹೌದು, ಅವನು ಅಕ್ಷಯ್ ಆಡ್ತಿದ್ದಾರೆ. ನನ್ನ ಜಾಯಿನ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಅವನು ನನ್ನ ಮುಖ ಇಷ್ಟ ಆಗಿಲ್ಲ ಅಂತ ಹೇಳ್ದ. ಅಯ್ಯೋ ನನ್ನ ಮಗನೇ, ನಿನಗಂತ ಮಾತನ್ನ. ಅವನು ನಾನೇನು ದೊಡ್ಡ ಕುಬೇರ ಅನ್ಕೊಂಡ್ಬಿಟ್ಟಿದ್ದಾನ? ಮೂತಿ ಒಳ್ಳೆ ಡೈನೋಸರ್ ತರ ಇದೆ. ಅಕ್ಷಯನ್ ಕೂಡ ಮನೆಯಿಂದ ಹೊರಗಡೆ ಹಾಕ್ಬೇಕು ನಿಹಾ. ಆ ಅಕ್ಷಯ್ ನೋಡ್ತಿದ್ರೆ ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಏನಂದೆ? ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಿದೆ. ಈ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದ್ರೆ ಸಾಯಿಸೋಕೆ ಭಯ ಆಗುತ್ತೆ. ಆ ಕೆಲಸನ ಈಗಲೇ ಮಾಡೋಣ. ಏನಂದೆ? ನೀವ್ ಹೇಳಿದ್ದೀನಿ, ನಾನು ಹೇಳ್ದೆ. ಅದಿವಾಗ ಹೇಗ್ ಸಾಧ್ಯ ಆಗುತ್ತೆ? ಹಾಲಲ್ಲಿ ವಿಷ ಬೆರ್ಸಣ್ವಾ? ಜರ್ಗು. ಬೀರುವಲ್ಲಿ ಸೀರೆ ಒಡವೆ ಇಡೋ ಹಾಗೆ ಇದನ್ನ ಇಟ್ಕೊಂಡಿದ್ಯಲ್ಲ, ಹೇಗೆ? ಇದ್ರ ಅಗತ್ಯ ಯಾವತ್ತೋ ಒಂದಿನ ಬರುತ್ತೆ ಅಂತ ಇಟ್ಕೊಂಡಿದ್ದೆ. ಬನ್ನಿ ಹೇಳ್ತೀನಿ.
ಇದು ಅಕ್ಷಯಂಗೆ, ಇದು ಚಿಂಟುಗೆ. ನೀವಿಬ್ರು ನನ್ನ ಫಾಲೋ ಮಾಡಿ. ಅಕ್ಷಯ, ಚಿಂಟು, ಒಂದ್ ನಿಮಿಷ ಇಬ್ರು ಇಲ್ಲಿ ಬನ್ನಿ. ನಿಹಾರಿಕಾ ಆಂಟಿ ಕರೀತಿದ್ದಾರೆ. ಯಾಕೋ ಏನೋ ನೋಡೋಣ ಬಾ. ಇಲ್ಲಿ ನೋಡು ಬಂಗಾರ, ಇದ್ರ ಪರಿಣಾಮ ಹೇಗಿರುತ್ತೆ ಅಂತ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅಗತ್ಯ ಬಂದ್ರೆ ಜೈಲಿಗೆ ಹೋಗಿ ಅಲ್ಲಿ ಕಷ್ಟಪಡೋಣ. ಅದನ್ ಬಿಟ್ಟು ಈ ಮನೆಯಲ್ಲಿ ಅಕ್ಷಯಿಂದ ಭಿಕ್ಷೆ ಬೇಡೋ ಬದುಕಂತೂ ಬೇಡವೇ ಬೇಡ. ಏನ್ ದೊಡ್ಡಮ್ಮ? ನಿಮ್ಮಿಬ್ರಿಗೂ ಹಾಲು ತಂದಿದ್ದೀನಿ. ಚಿಂಟು ತಗೋ. ಕುಡಿರಿ. ನೀವ್ ನನ್ಗೋಸ್ಕರ ಹಾಲ್ ತಂದ್ರಾ? ಶೌರ್ಯ ಚಿಂಟುಗೆ ಹೇಗೂ ಕೊಡ್ಬೇಕಿತ್ತು. ಮನೆಯಲ್ಲಿ ಯಾರೂ ಇಲ್ವಲ್ಲ, ನಿನಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಜ್ಜಿ ನನ್ನ ಮೇಲೆ ಜೋರಾಗಿ ಕಿರ್ಚಾಡ್ತಾಳೆ ಅಂತ ತಗೊಂಡ್ ಬಂದೆ. ತಂದಿದ್ದೀನಲ್ವಾ, ಕುಡಿರಿ. ಅಮ್ಮನೇ ಆಗಿರ್ತಾಳೆ. ಹಲೋ ಅಕ್ಷಯ, ಏನ್ ಮಾಡ್ತಿದ್ಯಮ್ಮ? ನಾನು ಚಿಂಟು ಆಟಾಡ್ತಿದ್ದೇವಮ್ಮ. ನೀನ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಫ್ರೆಂಡ್ಸ್ ಹತ್ರ ಹೋಗಿ ಕೂಡ ನನ್ನ ಬಗ್ಗೆ ಯಾಕಮ್ಮ ಯೋಚನೆ? ನಾನು ಎಲ್ಲೇ ಇದ್ರೂ ನನ್ನ ಆಲೋಚನೆ ಎಲ್ಲ ನಿನ್ ಬಗ್ಗೆನೆ. ಹೊರಡ್ತಿದ್ಯಾ? ಇನ್ನೂ ಇಲ್ಲಮ್ಮ, ಸ್ವಲ್ಪ ಟೈಮ್ ಹಿಡಿಯತ್ತೆ. ನಾನು ಬರೋವರೆಗೂ ಹುಷಾರಾಗಿರು. ಸರಿ ಅಮ್ಮ, ಭಯ ಏನಿಲ್ಲ, ನಿಧಾನವಾಗಿ ಬಾ. ಸರಿಯಮ್ಮ. ಬಾವ ಏನ್ ಮಾಡ್ತಿದ್ದಾನೋ? ತಗೋ ಕುಡಿಯಮ್ಮ. ಹೇಗೆ ಬಿದ್ದೋಯ್ತು? ಕೈಗೇನೋ ತಾಗ್ದಾಗಾಯಿತು ಅಷ್ಟೇ, ನೆಲದ ಮೇಲೆ ಬಿದ್ದೋಯ್ತು. ಸರಿ ಬಿಡು, ಅದಕ್ಕೇನು. ಇಲ್ಲಿ ನೋಡು, ಇನ್ನೊಂದು ಗ್ಲಾಸ್ ಕೊಡು. ಒಳಗಡೆ ಹಾಲ್ ಇಲ್ಲ, ಖಾಲಿ ಆಯ್ತು. ನಾನು ಶಾಪಿಗೆ ಹೋಗಿ ಈಗಲೇ ತಗೊಂಬರ್ತೀನಿ. ಬೇಡ ಬಿಡು ದೊಡ್ಡಪ್ಪ, ಇವಾಗ ನಂಗೆ ಹಾಲು ಕುಡಿಬೇಕನ್ನಿಸ್ತಿಲ್ಲ. ನೀವು ತಂದು ಕೊಟ್ರಿ ಅಂತ ಕುಡಿಯೋಕ್ಕೆ ಹೋದೆ, ಈಗೇನು ಬೇಡ ಬಿಡಿ. ಪ್ಲಾನ್ ಎಲ್ಲ ಮತ್ತೆ ಹಾಳಾಯ್ತಲ್ಲ. ಕಾಲೇಜ್ ದಿನಗಳು ಮುಗ್ದೋಗಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಸೆಟಲ್ ಆಗಿದ್ದೀವಿ. ಫ್ಯೂಚರ್ ಹೇಗಿರುತ್ತೋ ನಮ್ಮ ಕೈಯಲ್ಲಿ ಇರಲ್ಲ. ಹಳೆ ನೆನಪುಗಳು ಮಾತ್ರ ನಮ್ಮ ಜೊತೆಲೇ ಇರುತ್ತೆ. ಅದಕ್ಕೆ ಈ ಸ್ವೀಟ್ ಅಕೇಶನ್ ದಿನ ಎಲ್ಲರೂ ಒಂದ್ಸರಿ
ಹಳೆ ನೆನಪುಗಳಿಗೆ ಹೋಗ್ಬಿಡೋಣ. ಈ ಬೌಲ್ನಿಂದ ಒಬ್ಬೊಬ್ರು ಒಂದೊಂದು ಚೀಟಿ ತೆಗಿಬೇಕು. ಯಾರಿಗೆ ಯಾವ ಆಕ್ಟ್ ಮಾಡಬೇಕು ಅಂತ ಬರುತ್ತೋ ಅವರು ಅದನ್ನ ಮಾಡಬೇಕು. ಓಕೆ? ಮೊದಲು ಅವನಿ ಚೀಟಿ ತೆಗಿಬೇಕು. ಏ ನೀನು ಹೋಗು. ಓಕೆ. ಡಾನ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಮಾಡ್ಬೇಕು, ಮಾಡ್ಬೇಕು. ಇನ್ಯಾಕ್ ತಡ, ಶುರು ಮಾಡು. ಸರಿ. ಸೂಪರ್. ನೆಕ್ಸ್ಟ್ ಚೀಟಿ ಲಾಯರ್ ಸರ್ ತೆಗಿಬೇಕು. ನಿಮ್ಗೇನ್ ಬಂದಿದ್ದು ಅದನ್ನ ಹೇಳಿ ವಕೀಲ್ ಸಾಹೇಬ್ರೆ. ಪ್ರೀತಿ ಮೇಲಿರೋ ಅಭಿಪ್ರಾಯನ ಹೇಳಬೇಕು. ನೀನಂತೂ ಚೆನ್ನಾಗಿ ಹೇಳ್ತೀಯ, ಹೇಳು. ಪ್ರೀತಿ 2 ಅಕ್ಷರ, ಆದರೆ 2 ಹೃದಯಗಳನ್ನ ಒಂದು ಮಾಡುತ್ತೆ. ಪ್ರೀತಿ ಗೆದ್ರೆ ಜೀವನ, ಪ್ರೀತಿಲ್ ಸೋತ್ರೆ ಮರಣ. ಪ್ರೀತಿ ಗೆದ್ರೆ ಸಂತೋಷ, ಪ್ರೀತಿಲ್ ಸೋತ್ರೆ ಯುದ್ಧ. ಪ್ರೀತಿ ಎಲ್ರಿಗೂ ಸಿಗದೇ ಇರೋದು, ಪ್ರೀತಿ ಎಲ್ಲರಲ್ಲೂ ಹುಟ್ಟದೇ ಇರೋದು. ಒಂದ್ಸರಿ ಹುಟ್ಟಿದ್ರೆ ಮರಣ ಇರಲ್ಲ. ಅದಕ್ಕೆ ಪ್ರೀತಿ ದೊಡ್ಡ, ಆರಾಧನೆ ದೊಡ್ಡ ಅಂತಂದ್ರೆ ಆರಾಧನೆ ದೊಡ್ಡದು ಅಂತ ಹೇಳ್ಬೋದು. ಪ್ರೀತಿಸೋದಕ್ಕೆ ಇಬ್ರು ಮನುಷ್ಯರು ಬೇಕು, ಆದರೆ ಆರಾಧಿಸೋದಕ್ಕೆ ಒಂದು ಪ್ರೀತಿಸೋ ಹೃದಯ ಇದ್ರೆ ಸಾಕು. ನಾನು ಇಷ್ಟಪಟ್ಟಿರೋ ವ್ಯಕ್ತಿನ ಯಾವತ್ತಿಗೂ ಆರಾಧಿಸ್ತಾನೆ ಇರ್ತೀನಿ. ಇವಾಗ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ, ಓಕೆನಾ? ಬನ್ನಿ. ಬ್ಯಾಡ್ ಇಂಡಿಕೇಶನ್. ನಿಮ್ಮಪ್ಪ ಅಮ್ಮಂಗೆ ಏನೋ ಬ್ಯಾಡ್ ಆಗುತ್ತೆ ಅಂತ ಅರ್ಥ. ನಿಮ್ಮಪ್ಪ ಅಮ್ಮ ಬೇರೆ ಆಗ್ತಾರೇನೋ ಅಂತ ಅನ್ನಿಸ್ತಿದೆ. ಯಾಕಂತ ಕೆಟ್ಟ ಕನ್ಸ್ಬಿಟ್ಟು ಶೌರ್ಯ ಹೇಳ್ದಾಗೆ ಏನಾದರೂ ಕೆಟ್ಟದ್ದು ನಡೆಯುತ್ತಾ?